ಸಂಪುಟ ಸರ್ಕಸ್ ಮತ್ತೆ ದೆಹಲಿಗೆ ಕಾಂಗ್ರೆಸ್ ಶಾಸಕರ ಪರೇಡ್. ರಾಜ್ಯಸಭೆ ಎಲೆಕ್ಷನ್ಗೆ ಎಚ್ಡಿಡಿ ಸ್ಪರ್ಧಿಸ್ತಾರ? ಸವಾಲಾಯಿತು ಜಿಲೆಟಿನ್ ಇಟ್ಟವರ ಪತ್ತೆ ಕಾರ್ಯ. ತ್ರಿಭಾಷಾ ನೀತಿ ಕೋರ್ಟ್ ಅಂಗಳಕ್ಕೆ. ಈ ಕುರಿತ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪಂಚರಾಜ್ಯಗಳ ವಿಧಾನಸಭೆ ಚುನಾವಣೆ, ಕೇರಳ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮದಿಂದ ತಣ್ಣಗಾಗಿದ್ದ ಸಚಿವ ಸಂಪುಟ ಪುನಾರಚನೆ ವಿಚಾರ ಮತ್ತೆ ಗರಿಗೆದರಿದೆ. ಮತ್ತೆ ದೆಹಲಿಗೆ ತೆರಳಲು ಸಚಿವಾಕಾಂಕ್ಷಿಗಳು ಮುಂದಾಗಿದ್ದಾರೆ. 2-3 ದಿನಗಳಲ್ಲಿ 30-35 ಜನ ದೆಹಲಿಗೆ ಹೋಗ್ತೇವೆ. ಈ ಬಾರಿ ಮಾಡು ಇಲ್ಲವೇ ಮಡಿ ಹೋರಾಟ ಅಂತ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಇದೇ 28-29ರೊಳಗೆ ದೆಹಲಿಗೆ ಹೋಗಲು ತೀರ್ಮಾನ ಮಾಡಿದ್ದು, ಈ ಬಾರಿ ಸಂಪುಟ ಪುನಾರಚನೆ ಮಾಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ಸಂಪುಟ ಪುನಾರಚನೆ ಬಗ್ಗೆ ನನಗೆ ಗೊತ್ತಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಸಮಯ ಬಂದಾಗ ತಿಳಿಯುತ್ತದೆ. ಕಾಂಗ್ರೆಸ್ ಹೈಕಮಾಂಡ್ ಸರಿಯಾದ ತೀರ್ಮಾನ ಮಾಡಲಿದೆ ಅಂತ ತಿಳಿಸಿದ್ರು. ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವಂತ ಮಡಿ ಅಂತಾರಲ್ಲ, ಹಂಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪುಟ ವಿಸ್ತರಣೆ ಇದೆ, 15 ಜನರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಒಂದು 20 ಜನರ ಮೇಲೆ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ಡೆಲ್ಲಿ ಹೋಗೋದು ಬಹುಶಃ 28-29ರೊಳಗೆ ಡೆಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದೇನು ನಮ್ಗೆ ಗೊತ್ತಿಲ್ಲ, ಎಷ್ಟು ಜನ ಚೇಂಜ್ ಮಾಡ್ತಾರೆ, ಯಾರಿಗೆ ಮಾಡಬೇಕು ಯಾರಿಗೆ ಬಿಡಬೇಕು, ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಸರಿಯಾದ ತೀರ್ಮಾನ ಮಾಡ್ತಾರೆ. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳಲ್ಲಿ ಖಾಲಿಯಾಗಿರುವ 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದೆ. ಜೂನ್ 18ರಂದು ಚುನಾವಣೆ ನಡೆಸುವುದಕ್ಕೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ನಿಗದಿ ಮಾಡಿದೆ. ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕದಲ್ಲಿ ಎಚ್.ಡಿ. ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ, ನಾರಾಯಣ ಕೊರಗಪ್ಪ ಅವರ ಸ್ಥಾನಗಳು ಖಾಲಿಯಾಗ್ತಿದೆ. 4 ಸ್ಥಾನಗಳ ಪೈಕಿ ಈ ಬಾರಿ ಕಾಂಗ್ರೆಸ್ಗೆ 3 ಸ್ಥಾನಗಳು ಲಭಿಸಲಿದ್ದು, ಈ ಪೈಕಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಂದುವರೆಸಬಹುದು. ಬಾಕಿ ಉಳಿದ 2 ಸ್ಥಾನಗಳಿಗೆ ಪೈಪೋಟಿ ಹೆಚ್ಚಲಿದೆ. ಬಿಜೆಪಿ ಪಾಲಿನ 1 ಸ್ಥಾನದ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದ್ದು, ಎಚ್.ಡಿ. ದೇವೇಗೌಡರನ್ನ ಮುಂದುವರಿಸುವ ಲೆಕ್ಕಾಚಾರ ನಡೆದಿದೆ. ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಲ್ಲಿ ಎಚ್.ಡಿ. ದೇವೇಗೌಡ ರಾಜ್ಯಸಭಾ ಸದಸ್ಯರಾಗಿದ್ರು. ಚುನಾವಣಾ ವೇಳಾಪಟ್ಟಿಯ ಪ್ರಕಾರ ಜೂನ್ 1ರಂದು ಅಧಿಸೂಚನೆ ಹೊರಡಿಸಲಾಗುವುದು. ಜೂನ್ 8ರವರೆಗೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವುದಕ್ಕೆ ಕಡೆಯ ದಿನಾಂಕವಾಗಿದೆ. ಜೂನ್ 9ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ ಮತ್ತು ಜೂನ್ 11ರವರೆಗೆ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಹಿಂಪಡೆಯುವುದಕ್ಕೆ ಕಡೆಯ ದಿನಾಂಕವಾಗಿದ್ದು, ಜೂನ್ 18ರಂದು ಮತದಾನ ನಡೆಯಲಿದೆ. ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸಿದ ವೇಳೆ ತಾತ್ಕುಣಿ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ಒಂದೇ ಒಂದು ಸುಳಿವು ಪತ್ತೆಯಾಗಿಲ್ಲ. ಘಟನೆ ನಡೆದು 10 ದಿನಗಳಾದರೂ ಜಿಲೆಟಿನ್ ಕಡ್ಡಿ ಪತ್ತೆ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. 4 ರಾಜ್ಯ ತನಿಖೆ ಸಂಸ್ಥೆಗಳು, 3 ಕೇಂದ್ರ ತನಿಖಾ ಸಂಸ್ಥೆಗಳು ತನಿಖೆ ನಡೆಸಿದ್ರೂ ಕೂಡ ಜಿಲೆಟಿನ್ ಕಡ್ಡಿ ಹೇಗ್ ಬಂತು ಅನ್ನೋದು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಇದುವರೆಗೂ 150ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ಮಾಡಲಾಗಿದೆ. ಸ್ಫೋಟಕ ಸಿಕ್ಕ ಆಶ್ರಮದ ಅಕ್ಕಪಕ್ಕದ ಜಮೀನು ಮಾಲೀಕರು, ಇಡೀ ಬೆಂಗಳೂರು ದಕ್ಷಿಣದಲ್ಲಿರುವ ಕ್ವಾರೆಗಳ ಮಾಲೀಕರು, ಜೊತೆಗೆ ಜಿಲೆಟಿನ್ ತರೋರು ಹಾಗೂ ಏಜೆಂಟ್ಗಳ ವಿಚಾರಣೆ ನಡೆಸಲಾಗಿದೆ. ಜಿಲೆಟಿನ್ ಮಾರಾಟದ ಅಂಗಡಿ ಅಥವಾ ಕಂಪನಿಯವರು, ಸ್ಫೋಟಕ ಸಿಕ್ಕ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವ ಮನೆಯವರು, ಆರ್ಟ್ ಆಫ್ ಲಿವಿಂಗ್ ರಸ್ತೆ ಅಕ್ಕಪಕ್ಕದ ನಿವಾಸಿಗಳು, ಹೋಟೆಲ್ ಅಂಗಡಿ ಇಟ್ಕೊಂಡವರು, ಕನಕಪುರದಿಂದ ಬನಶಂಕರಿವರೆಗೆ ರಸ್ತೆ ಬದಿಯ ಬಾರ್ಗಳ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳು, ಹೀಗೆ ಸುಮಾರು 150ಕ್ಕೂ ಹೆಚ್ಚು ಜನರಿಂದ ಹೇಳಿಕೆ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸಿದ್ದಾರೆ. ಆದರೂ ಸ್ಫೋಟಕ ಇಟ್ಟವರ ಪತ್ತೆ ಮಾತ್ರ ಇನ್ನೂ ನಿಗೂಢವಾಗಿಯೇ ಇದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ 3 ಭಾಷೆಗಳನ್ನ ಕಡ್ಡಾಯಗೊಳಿಸುವ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ ಹೊಸ ನೀತಿಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಲ್ಲಿಸಿದ್ದ ಅರ್ಜಿಯನ್ನು ಹಿರಿಯ ವಕೀಲ ಮುಕುಲ್ ರೋಹಟಗಿ ಅವರು ಸಿಜೆಐ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠದ ಮುಂದೆ ಪ್ರಸ್ತಾಪಿಸಿದ್ರು. 9ನೇ ತರಗತಿಯಲ್ಲಿ 2 ಹೆಚ್ಚುವರಿ ಭಾಷೆಗಳನ್ನ ಕಲಿಯುವ ಅಗತ್ಯವು 10ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ತಯಾರಿಕೆಗೆ ಅಡ್ಡಿಯಾಗುತ್ತದೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಹೊರೆಯನ್ನ ಹೇರುತ್ತದೆ ಎಂದು ರೋಹಟಗಿ ವಾದಿಸಿದರು. ಇದ್ದಕ್ಕಿದ್ದಂತೆ ಕಲಿತು 10ನೇ ತರಗತಿಯಲ್ಲಿ ಕಾಣಿಸಿಕೊಳ್ಳುವುದು ಹೇಗೆ? ಇದು ಅವ್ಯವಸ್ಥೆಯನ್ನ ಸೃಷ್ಟಿಸುತ್ತದೆ ಎಂದು ರೋಹಟಗಿ ವಾದಿಸಿದ್ರು. ವಾದ ಆಲಿಸಿದ ಬಳಿಕ ಪೀಠವು ಮುಂದಿನ ವಾರ ವಿಚಾರಣೆಗೆ ಈ ವಿಷಯವನ್ನ ಪಟ್ಟಿ ಮಾಡುವುದಾಗಿ ಹೇಳಿದೆ. ತ್ರಿಭಾಷಾ ಸೂತ್ರಕ್ಕೆ ಒತ್ತು ನೀಡುವ ರಾಷ್ಟ್ರೀಯ ಶಿಕ್ಷಣ ನೀತಿ 2020ನೊಂದಿಗೆ ಹೊಂದಿಕೊಂಡ ಬದಲಾವಣೆಯ ಭಾಗವಾಗಿದೆ. ಈ ನೀತಿಯು ವಿದ್ಯಾರ್ಥಿಗಳು ಕನಿಷ್ಠ 2 ಭಾರತೀಯ ಭಾಷೆಗಳನ್ನ ಒಳಗೊಂಡಂತೆ ಬಹುಭಾಷೆಗಳನ್ನ ಕಲಿಯಲು ಪ್ರೋತ್ಸಾಹಿಸುತ್ತದೆ. ರಾಜ್ಯಗಳು ಮತ್ತು ಶಾಲೆಗಳಿಗೆ ಆದ್ಯತೆ ಬಿಡಲಾಗಿದೆ. ಸಿಬಿಎಸ್ಇ ವಿದ್ಯಾರ್ಥಿಗಳು 10ನೇ ತರಗತಿಯವರೆಗೆ 2 ಭಾಷೆಗಳನ್ನ ಅಧ್ಯಯನ ಮಾಡ್ತಿದ್ರು. ಸಾಮಾನ್ಯವಾಗಿ ಇಂಗ್ಲಿಷ್ ಮತ್ತು ಹಿಂದಿ ಅಥವಾ ಪ್ರಾದೇಶಿಕ ಭಾಷೆ ಆಗಿದ್ವು.
ಬೆಂಗಳೂರಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಕೆಯಲ್ಲಿ ವ್ಯತ್ಯಯದ ಆತಂಕ ಶುರುವಾಗಿದೆ. ದೇವನಗುಂದಿಯ ಇಂಧನ ಸರಬರಾಜು ಕೇಂದ್ರದಲ್ಲಿಯೇ ಸ್ಟಾಕ್ ಬರ್ತಿಲ್ವಂತೆ. ಹೀಗಾಗಿ ಪೆಟ್ರೋಲ್ ಬಂಕ್ಗಳಿಗೆ ಹೆಚ್ಚುವರಿ ಸಪ್ಲೈ ಸ್ಥಗಿತವಾಗಿದೆ. ಪ್ಲಾಂಟ್ನಲ್ಲಿ ಪೆಟ್ರೋಲ್, ಡೀಸೆಲ್ ಅನ್ನ ಟ್ಯಾಂಕರ್ಗಳಿಗೆ ತುಂಬಿಸೋದ್ರಲ್ಲಿ ವಿಳಂಬ ಮಾಡ್ತಿದ್ದು, ಪೆಟ್ರೋಲ್ ಬಂಕ್ಗಳಿಗೆ ಟ್ಯಾಂಕರ್ಗಳು ಬಂದು ಅನ್ಲೋಡ್ ಮಾಡುವುದು ತಡವಾಗ್ತಿದೆ. ಇದರಿಂದ ಬಿಸ್ನೆಸ್ಗೂ ಹೊಡೆತ ಬೀಳ್ತಿದೆ. ಗ್ರಾಹಕರ ಸಂಖ್ಯೆ ಹೆಚ್ಚಿದ ಬಂಕ್ಗಳಿಗೆ ಹೆಚ್ಚುವರಿ ಪೆಟ್ರೋಲ್, ಡೀಸೆಲ್ ಕೇಳಿದ್ರೂ ಸಿಗ್ತಿಲ್ಲ. ಈ ಹಿಂದೆ ಎಷ್ಟು ಪೂರೈಕೆಯಾಗ್ತಿತ್ತೋ ಅಷ್ಟೇ ಪ್ರಮಾಣದಲ್ಲಿ ಸರಬರಾಜು ಮಾಡಲಾಗ್ತಿದೆ. ಅಡ್ವಾನ್ಸ್ ಖರೀದಿಗೆ ಹಣ ಸಂದಾಯ ಮಾಡಿದ್ರೂ ಬೇಡಿಕೆಗೆ ತಕ್ಕಂತೆ ಸಿಗ್ತಿಲ್ಲ. ಸ್ವಂತ ಟ್ಯಾಂಕರ್ ಇಲ್ಲದ ಬಂಕ್ ಮಾಲೀಕರಿಗೆ ಹೆಚ್ಚು ಸಮಸ್ಯೆ ಆಗ್ತಿದೆ. ಪೆಟ್ರೋಲ್, ಡೀಸೆಲ್ಗಾಗಿ ಬೈಕ್ ಸವಾರರು ಮಾತ್ರವಲ್ಲದೆ ಇದೀಗ ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕೃಷಿ ಚಟುವಟಿಕೆಗಳಿಗಾಗಿ ಟ್ರ್ಯಾಕ್ಟರ್ಗಳಿಗೆ ಅಗತ್ಯವಿರುವ ಇಂಧನ ಸಿಗದೆ ರೈತರು ಪರದಾಡ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರ್ಯ ಗ್ರಾಮದ ಬಂಕ್ನಲ್ಲಿ ರಾತ್ರಿ ಇಡೀ ಡೀಸೆಲ್ಗಾಗಿ ರೈತರು ಕ್ಯೂನಲ್ಲಿ ನಿಂತಿದ್ರು. ತಾಲೂಕಿನ ಬಹುತೇಕ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಸ್ಟಾಕ್ ಇಲ್ಲದ ಹಿನ್ನೆಲೆ ಕ್ಯಾನ್ಗಳಲ್ಲಿ ಸರದಿ ಸಾಲಿನಲ್ಲಿ ಇಟ್ಟು ಡೀಸೆಲ್ಗಾಗಿ ಕಾದು ಕುಳಿತಿದ್ರು. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇರೋದ್ರಿಂದ ತಡರಾತ್ರಿ ಡೀಸೆಲ್ ಟ್ಯಾಂಕ್ ಬರುವ ನಿರೀಕ್ಷೆ ಹಿನ್ನೆಲೆ ರಾತ್ರಿ ಇಡೀ ಬಂಕ್ ಮುಂದೆಯೇ ಕಾದು ನಿಲ್ಲುವಂತಾಯಿತು. ರಾಯಚೂರಿನ ಲಿಂಗಸಗೂರಿನಲ್ಲಿ ಪೆಟ್ರೋಲ್, ಡೀಸೆಲ್ ಸಿಗದಿರುವ ಆತಂಕದಲ್ಲಿ ಪೆಟ್ರೋಲ್ ಬಂಕ್ ಮುಂದೆ ರಾತ್ರೋರಾತ್ರಿ ಕ್ಯಾನ್ಗಳನ್ನ ಹಿಡಿದು ನಿಂತ ದೃಶ್ಯ ಕಂಡು ಬಂತು. ಪೆಟ್ರೋಲ್ ಬಂಕ್ನಲ್ಲಿ ಸ್ಟಾಕ್ ಕೊರತೆ ಇಲ್ಲ ಅಂತ ಬಂಕ್ ಮಾಲೀಕರು ಎಷ್ಟೇ ಹೇಳಿದ್ರು ಕ್ಯೂ ನಿಂತು ಪೆಟ್ರೋಲ್, ಡೀಸೆಲ್ ಹಾಕಿಸಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ ರಗಳೆ ಇನ್ನೂ ಮುಗಿದಿಲ್ಲ. ಗ್ಯಾಸ್ ಸಿಲಿಂಡರ್ ಪಡೆಯಲು ನೂರಾರು ಜನರು ಮುಗಿಬಿದ್ದಿದ್ದು, ಗ್ಯಾಸ್ ಏಜೆನ್ಸಿ ಮಾಲೀಕ ಹಾಗೂ ಸಿಬ್ಬಂದಿಗೆ ಗ್ರಾಹಕರು ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ಹಾಸನ ಜಿಲ್ಲೆ ಆಲೂರು ಪಟ್ಟಣದ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ನಡೆದಿದೆ. ಪ್ರತಿನಿತ್ಯ ಬೆಳಗ್ಗೆಯಿಂದಲೂ ಗೃಹ ಬಳಕೆ ಸಿಲಿಂಡರ್ಗಾಗಿ ನೂರಾರು ಮಂದಿ ಕ್ಯೂ ನಿಲ್ಲುತ್ತಿದ್ದು, ಕೆಲವರಿಗೆ ಮಾತ್ರ ಏಜೆನ್ಸಿ ಸಿಬ್ಬಂದಿ ಸಿಲಿಂಡರ್ ನೀಡುತ್ತಿದ್ದು, ಉಳಿದವರಿಗೆ ಇಲ್ಲ ಸಲ್ಲದ ಕಾರಣ ಹೇಳಿ ಗ್ರಾಹಕರನ್ನ ವಾಪಸ್ ಕಳುಹಿಸುತ್ತಿದ್ದಾರೆ. ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯಲು ಮಹಿಳೆಯರು, ಪುರುಷರು ಸೇರಿ ಗ್ರಾಹಕರು ಬಂದಿದ್ದು, ಗ್ಯಾಸ್ ಸಿಲಿಂಡರ್ ಪಡೆಯಲು ತಳ್ಳಾಟ, ನೂಕಾಟ ಉಂಟಾಯಿತು. ಸ್ಥಳಕ್ಕೆ ಆಲೂರು ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು. ವಿಷಯ ತಿಳಿದು ಆಲೂರು ತಹಶೀಲ್ದಾರ್ ಮಲ್ಲಿಕಾರ್ಜುನ ಸ್ಥಳಕ್ಕೆ ಆಗಮಿಸಿದ್ದು, ಗ್ಯಾಸ್ ಏಜೆನ್ಸಿ ಮಾಲೀಕರಿಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡ್ರು. ಸರಿಯಾಗಿ ಗೃಹ ಬಳಕೆ ಸಿಲಿಂಡರ್ ವಿತರಣೆ ಮಾಡಿ ಜನರು ಏಜೆನ್ಸಿ ಬಳಿಗೆ ಬಾರದಂತೆ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ರೋಗಿಯ ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಚ್ ಕಳ್ಳತನವಾಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕೊನೆಯ ನೆನಪಾಗಿದ್ದ ತಂದೆಯ ಬೆಲೆ ಬಾಳುವ ವಾಚ್ ಕಳ್ಳತನ ಬಗ್ಗೆ ಮಗಳು ನೋವು ತೋಡಿಕೊಂಡಿದ್ದಾಳೆ. ಕೆಲ ತಿಂಗಳ ಹಿಂದೆ ತೀವ್ರ ರಾಮಯ್ಯ ಎಂಬುವವರು ಅನಾರೋಗ್ಯದಿಂದ ಚಿಕಿತ್ಸೆಗೆಂದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದ್ರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ರಾಮಯ್ಯ ಮೃತಪಟ್ಟಿದ್ರು. ಆದ್ರೆ ಚಿಕಿತ್ಸೆ ನೀಡುವ ಸಮಯದಲ್ಲಿ ಅವರ ದೇಹದ ಮೇಲಿದ್ದ ಶರ್ಟ್ ಹಾಗೂ 2 ಲಕ್ಷ ಬೆಲೆ ಬಾಳುವ ವಾಚ್ ಕಳ್ಳತನವಾಗಿದ್ದು, ಈ ಬಗ್ಗೆ ಗೋವಿಂದರಾಜನಗರ ಠಾಣೆಗೆ ರಾಮಯ್ಯ ಮಗಳು ದೂರು ನೀಡಿದ್ರು. ಆದರೆ ದೂರು ಪಡೆದು ಎಫ್ಐಆರ್ ಮಾಡಲು ಪೊಲೀಸರು ವಿಳಂಬ ಮಾಡಿದ್ದಾರೆ. 4 ದಿನಗಳ ಹಿಂದೆ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಖಾಸಗಿ ಆಸ್ಪತ್ರೆ ಅವರನ್ನ ಕೇಳಿದ್ರೆ ಸಿಸಿಟಿವಿ ಡಿಲೀಟ್ ಆಗಿದೆ ಎಂದು ನೆಪ ಹೇಳಿದ್ದಾರೆ. ಸದ್ಯ ಕೇಸ್ ದಾಖಲಿಸಿಕೊಂಡು ಗೋವಿಂದರಾಜನಗರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ.